ನಾವು ಗ್ಯಾಸ್ ಮೇಲೆ ಬೇರೆ ಪಾತ್ರೆಯಲ್ಲಿ ಪಾಸ್ತಾ ಬೇಯಿಸುವ ತೊಂದರೆ ಇಲ್ಲದೆ ಕೇವಲ ಒಂದೇ ಒಂದು ಕುಕ್ಕರಲ್ಲಿ ರುಚಿಯಾದ ಇಂಡಿಯನ್ ಮಸಾಲ ಹಾಕಿಬಿಟ್ಟು ಪಾಸ್ತಾ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ತಗೊಳ್ಳೋ ಸ್ವಲ್ಪ ಟೈಮಿಗೆ ಯಾರು ಬೇಕಾದರೂ ಈ ರೆಸಿಪಿನ ಈಸಿಯಾಗಿ ಮಾಡಬಹುದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲು ಒಂದು ಕುಕ್ಕರ್ನ ತೆಗೆದುಕೊಳ್ಳಿ. ಹಾಗೆ ಸ್ಟವ್ ಆನ್ ಮಾಡಿದ್ಮೇಲೆ ಕುಕ್ಕರು ಸ್ವಲ್ಪ ಬಿಸಿ ಆಗೋ ತನಕ ಸ್ವಲ್ಪ ಕಾಯಿರಿ. ಕುಕ್ಕರು ಬಿಸಿ ಆದಮೇಲೆ ಈ ಪಾಸ್ತಾಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ನೀವು ಯೂಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಈ ಕುಕ್ಕರ್ಗೆ ನಾನು ಸ್ವಲ್ಪ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಅದರ ಸ್ಮೆಲ್ ಬರೋ ತನಕ ಜೀರಿಗೆನ ಬಿಸಿ ಆಗೋಕ್ಕೆ ಬಿಡಬೇಕು. ಜೀರಿಗೆ ಬಿಸಿ ಆದಮೇಲೆ ನಾನು ಇದಕ್ಕೆ ಮೊದಲೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡ್ಮೇಲೆ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಈರುಳ್ಳಿನ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಹೋಗೋ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ಕುಕ್ಕರಿಗೆ ನಾನು ಆಗಲೇ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಈ ಕುಕ್ಕರ್ ಒಳಗಡೆ ಸೇರಿಸಿ ಮತ್ತು ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಪಾಸ್ತಾ ಮಾಡೋದ್ರಿಂದ ಪಾಸ್ತಾ ಮತ್ತು ಮಸಾಲೆ ಒಂದೇ ಪಾತ್ರೆಯಲ್ಲಿ ಬೇಯೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಇರುತ್ತೆ. ಹಾಗೆ ಮತ್ತು ಸಮಯನೂ ಉಳಿಯುತ್ತೆ. ಇಂಥರ ಒನ್ ಪಾಟ್ ಕುಕ್ಕರ್ ಪಾಸ್ತಾನ ಎಲ್ಲ ಕಡೆನೂ ಮಾಡ್ತಾರೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ನಾನು ಈಗ ಈ ಟೊಮೆಟೊ ಬೇಗ ಬೇಯಲಿ ಅಂತ ಈ ಪಾಸ್ತಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಂದೇ ಸಲ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಾಸ್ತಾ ಒಂದೇ ಪಾತ್ರೆಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಪಾತ್ರೆಗಳನ್ನು ಬಳಸಿ ಮಾಡುವಂಥ ಈ ಪಾಸ್ತಾ ಮಕ್ಕಳಿಂದ ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು, ರಾತ್ರಿ ಡಿನ್ನರ್ಗಾಗಿರ್ಬೋದು, ಇದೊಂಥರ ಸೂಪರ್ ಆಯ್ಕೆ. ಒನ್ ಪಾಟ್ ಕುಕ್ಕರ್ ವಿಧಾನದಿಂದ ಮಾಡೋದ್ರಿಂದಾಗಿ ಸಮಯನೂ ಉಳಿಯುತ್ತೆ ಮತ್ತು ಜೊತೆಗೆ ಪಾಸ್ತಾಗೆ ಮಸಾಲ ರುಚಿಯೆಲ್ಲ ಸಂಪೂರ್ಣವಾಗಿ ಸೇರಿಕೊಂಡು ಟೇಸ್ಟು ಡಬಲ್ ಆಗಿರುತ್ತೆ. ಟೊಮೆಟೊ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಖಾರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ನೀವು ಅದಕ್ಕೆ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೊಬೋದು. ನಾನಿಲ್ಲಿ 1 ಸ್ಪೂನ್ ಖಾರನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪೌಡರ್ನು ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ಅರ್ಧ ಸ್ಪೂನು ಧನಿಯಾ ಪೌಡರನ್ನು ಯೂಸ್ ಮಾಡಿದ್ದೀನಿ. ನೀವು ಖಾರ ಪೌಡರ್ನ ಎಷ್ಟು ಯೂಸ್ ಮಾಡ್ತೀರೋ ಅದರ ಅರ್ಧದಷ್ಟು ಧನಿಯಾ ಪೌಡರನ್ನು ನೀವು ಯೂಸ್ ಮಾಡಿ. ಆಮೇಲೆ ನಾನು ಇದಕ್ಕೆ ಮ್ಯಾಗಿ ಮಸಾಲ ಮ್ಯಾಜಿಕ್ಕನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮ್ಯಾಗಿ ಮಸಾಲ ಮ್ಯಾಜಿಕ್ಕು 1 ಪ್ಯಾಕೆಟನ್ನು ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಫುಲ್ಲನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವೂ ಮ್ಯಾಗಿ ಮಸಾಲ ಮ್ಯಾಜಿಕ್ಕನ್ನು ಆ್ಯಡ್ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿಷ್ಟು ಮಸಾಲಾನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲ ವಾಸನೆ ಹೋಗೋ ತನಕ
ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲ ವಾಸನೆ ಹೋಗೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಸಿ ಸ್ಮೆಲ್ ಇರಲ್ಲ ಮಸಾಲೆದು. ನಾನಿಲ್ಲಿ ಮಸಾಲೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಮಸಾಲೆ ವಾಸನೆಗಳು ಕಂಪ್ಲೀಟಾಗಿ ಹೋಗಿದೆ. ಈಗ ನಾನು ಇದಕ್ಕೆ ಪಾಸ್ತಾನ ಸೇರಿಸ್ಕೊತಾ ಇದ್ದೀನಿ. ಪಾಸ್ತಾದಲ್ಲಿ ತುಂಬ ಟೈಪ್ಸ್ ಇರೋದ್ರಿಂದ ನಾನು ಈ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಪಾಸ್ತಾದಲ್ಲಿ ತುಂಬ ಟೈಪ್ಸ್ ಇದೆ. ನಾನೀಗ ಯೂಸ್ ಮಾಡ್ತಾ ಇರೋ ಪಾಸ್ತಾ ಹೆಸರು ಫುಸಿಲಿ ಅಂತ. ಈ ಪಾಸ್ತಾ ಕರ್ಲಿ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಯಾವಾಗಲೂ ಯೂಸ್ ಮಾಡಬೇಕು ಅಂದರೆ ಈ ಪಾಸ್ತಾನೇ ಯೂಸ್ ಮಾಡೋದು. ಪಾಸ್ತಾನ ಸೇರಿಸ್ಕೊಂಡ್ಮೇಲೆ ಮತ್ತೆ ಈ ಪಾಸ್ತಾ ಎಲ್ಲ ಮಸಾಲೆಗೆ ಸೇರೋ ಥರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಇದು ಫುಲ್ ಆಪ್ಷನಲ್ಲು. ನಾನಿಲ್ಲಿ ಬಟಾಣಿನ ನನ್ನ ಮಗಳಿಗೋಸ್ಕರ ಹಾಕ್ತಾ ಇರೋದು. ನೀವು ಬಟಾಣಿ ಬೇಕಾದರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಮತ್ತೆ ಬಟಾಣಿ, ಪಾಸ್ತಾ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟು ಪಾಸ್ತಾಗೆ 3 ಕಪ್ಪು ನೀರನ್ನು ಹಾಕಿದ್ದೀನಿ ಈ ಕಪ್ಪಲ್ಲಿ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಅಂದರೆ ಈ ಪಾಸ್ತಾ ಯಾವ ಲೆವೆಲ್ಗಿದೆಯೋ ಆ ಲೆವೆಲ್ಗೆ ನೀರನ್ನು ಸೇರಿಸ್ಕೊಂಡ್ರೆ ನಿಮಗೆ ಪಾಸ್ತಾ ಸರಿಯಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಜಾಸ್ತಿನ ಸೇರಿಸ್ಕೊಂಡ್ರೆ ಪಾಸ್ತಾ ಸ್ವಲ್ಪ ಮೆತ್ತಾಗಿ ಸ್ವಲ್ಪ ನೀರು ಥರ ಅನಿಸುತ್ತೆ. ಕರೆಕ್ಟು ಪಾಸ್ತಾ ಯಾವ ಲೆವೆಲ್ಗಿದೆಯೋ ಅಷ್ಟನ್ನು ಅದಕ್ಕೊಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಪಾಸ್ತಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಎಲ್ಲಾದರೂ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆಮೇಲೆ ವಿಸಿಲ್ ಆದಮೇಲೆ ಸ್ವಲ್ಪ ಓಪನ್ ಮಾಡಿ ನೀವು ಮತ್ತೆ ಒಂದು ಸ್ವಲ್ಪ ಹೊತ್ತು ನೀರು ಹೋಗೋ ಥರ ಬಿಸಿ ಮಾಡ್ಕೊಳ್ಳಿ. ಅದು ನೀರೆಲ್ಲ ಆರಿದ ಮೇಲೆ ಪಾಸ್ತಾ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ. 2 ವಿಸಿಲ್ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಕುಕ್ಕರ್ ಪ್ರೆಷರು ಅದಾಗೆ ಇಳಿಯೋ ತನಕ ಕಾಯಿರಿ. ನಂತರ ಮುಚ್ಚಳ ತೆಗೆದು ಪಾಸ್ತಾನ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಕುಕ್ಕರ್ ವಿಸಿಲ್ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಇದು ನಾನು 2 ವಿಸಿಲ್ ಅಷ್ಟೇ ಮಾಡಿರೋದು. 2 ವಿಸಿಲ್ಗೆ ಈ ಥರ ಬಂದಿದೆ. ಆಮೇಲೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೊಂದು ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ಕೊತ್ತಂಬರಿ ಸೊಪ್ಪಿನ ಸ್ಮೆಲ್ಲೂ ಪಾಸ್ತಾ ಒಳಗಡೆ ಮಿಕ್ಸ್ ಆಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. 2 ವಿಸಿಲ್ಗೆ ಪಾಸ್ತಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮಸಾಲ ಸಂಪೂರ್ಣವಾಗಿ ಸೇರಿಕೊಂಡು ಪಾಸ್ತಾ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಕುಕ್ಕರಿಂದ ಮಸಾಲ ಪಾಸ್ತಾನ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಈ ಪಾಸ್ತಾನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಸುಲಭ ಮತ್ತು ರುಚಿಕರ ಅಡುಗೆಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.